ರಾಷ್ಟ್ರೀಯ ಕ್ರೀಡಾ ದಿನದ ಪ್ರಯುಕ್ತ ನಾನೊಂದು ಪ್ರಬಂಧ ಬರ್ಕೊಂಡು ಬಂದಿದ್ದೇನೆ. ಮೇಜರ್ ಧ್ಯಾನ್ ಚಂದ್ ಅವರು ಒಬ್ಬ ಶ್ರೇಷ್ಠ ಭಾರತೀಯ ಹಾಕಿ ಆಟಗಾರ. ಇವರು ಆಗಸ್ಟ್ 29, 1905ರಲ್ಲಿ ಉತ್ತರ ಪ್ರದೇಶದ ಅಲಹಾಬಾದ್ನ ಪ್ರಯೋಗನಲ್ಲಿ ರಜಪೂತರ ಕುಟುಂಬದಲ್ಲಿ ಜನಿಸಿದರು. ಪ್ರಯಾಗರಾಜ್. ಇವರ ತಂದೆಯ ಹೆಸರು ಅದೇಶ್ವರ್ ಸಿಂಗ್, ಇವರ ತಾಯಿ ಹೆಸರು ಶಾರದಾ ಸಿಂಗ್. ತಮ್ಮ 17ನೇ ವಯಸ್ಸಿಗೆ ಭಾರತೀಯ ಸೇನೆಗೆ ಸೇರಿದರು. ನಂತರ ಹಾಕಿ ಆಡಲು ಪ್ರಾರಂಭಿಸಿದರು. ಒಲಿಂಪಿಕ್ ಕ್ರೀಡೆಯಲ್ಲಿ ಭಾರತಕ್ಕೆ 1928, 1932 ಮತ್ತು 1936ರಲ್ಲಿ 3 ಚಿನ್ನದ ಪದಕಗಳನ್ನು ತಂದುಕೊಟ್ಟಿದ್ದಾರೆ. ಮೇಜರ್ ಧ್ಯಾನ್ ಚಂದ್ ಅವರು ದಿ ಮ್ಯಾಜಿಷಿಯನ್ ಆಫ್ ಹಾಕಿ ಎಂದು ಪರಿಗಣಿಸಲಾಗಿದೆ. ಇವರ ಜನ್ಮದಿನದ ಸ್ಮರಣಾರ್ಥಕವಾಗಿ 2012ರಿಂದ ಪ್ರತಿ ವರ್ಷ ಆಗಸ್ಟ್ 29ರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತಿದೆ. ಮೇಜರ್ ಧ್ಯಾನ್ ಚಂದ್ ಅವರಿಗೆ ಭಾರತ ಸರ್ಕಾರವು 1956ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು. ಪ್ರತಿ ವರ್ಷ ರಾಷ್ಟ್ರೀಯ ಕ್ರೀಡಾ ದಿನದಂದು ಕ್ರೀಡೆಯಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳನ್ನು ಇವರ ಹೆಸರಿನಿಂದ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿಯನ್ನು ನೀಡುತ್ತಾರೆ. ಇವರು ಡಿಸೆಂಬರ್ 3, 1979ರಂದು ದೆಹಲಿಯಲ್ಲಿ ತಮ್ಮ 74ನೇ ವಯಸ್ಸಿನಲ್ಲಿ ನಿಧನರಾದರು. ಜನನ 29 ಆಗಸ್ಟ್ 1905. ಜನ್ಮಸ್ಥಳ ಉತ್ತರ ಪ್ರದೇಶದ ಪ್ರಯಾಗದಲ್ಲಿ. ತಂದೆ ಸಮೇಶ್ವರ ಸಿಂಗ್, ತಾಯಿ ಶಾರದಾ ಸಿಂಗ್. ಒಡ ಹುಟ್ಟಿದವರು ಮೂಲ್ ಸಿಂಗ್, ರೂಪ್ ಸಿಂಗ್. ಕುಟುಂಬ ರಜಪೂತ್. ಶಿಕ್ಷಣ 6ನೇ ತರಗತಿ. ವೃತ್ತಿ ಭಾರತೀಯ ಹಾಕಿ ಆಟಗಾರ, ಸೈನಿಕ. ಪ್ರಸಿದ್ಧಿ ವಿಶ್ವ ಶ್ರೇಷ್ಠ ಫೀಲ್ಡ್ ಹಾಕಿ ಆಟಗಾರ. ಪತ್ನಿ ಜಾನಕಿ ದೇವಿ. ಮಕ್ಕಳು ಬ್ರಿಜ್ ಮೋಹನ್, ಸೋಹನ್ ಸಿಂಗ್, ರಾಜ್ ಕುಮಾರ್, ಅಶೋಕ್ ಕುಮಾರ್, ಉಮೇಶ್ ಕುಮಾರ್, ದೇವಿಂದರ್ ಸಿಂಗ್, ವೀರೇಂದ್ರ. ಸೈನ್ಯಕ್ಕೆ 16ನೇ ವಯಸ್ಸಿಗೆ. ಮಾರ್ಗದರ್ಶಕ ಮೇಜರ್ ಬೋತಿ ತಿವಾರಿ. ಕೋಚ್ ಪಂಕಜ್ ಗುಪ್ತಾ. ಭಾರತದ ಹಾಕಿ ತಂಡಕ್ಕೆ 1928ರಲ್ಲಿ ಭಾರತೀಯ ಹಾಕಿ ತಂಡಕ್ಕೆ ಅಂತಾರಾಷ್ಟ್ರೀಯ ಚೊಚ್ಚಲ ಪಂದ್ಯ. 1926 ಏಪ್ರಿಲ್ನ ನ್ಯೂಜಿಲೆಂಡ್ ಹ್ಯಾಟ್ರಿಕ್ ಗಳಿಸಿದರು. ದಾಖಲೆಗಳು 1928 ಆಮ್ಸ್ಟೆರ್ ಡ್ಯಾಮ್ 5 ಪಂದ್ಯಗಳಲ್ಲಿ 14 ಗೋಲುಗಳು. ಚಿನ್ನದ ಪದಕ 1932 ಲಾಸ್ ಏಂಜಲೀಸ್. ಮತ್ತೊಮ್ಮೆ ಚಿನ್ನದ ಪದಕ 1930 ಬರ್ಲಿನ್ ಪಂದ್ಯಗಳಲ್ಲಿ ಅಗ್ರ ಸ್ಕೋರರ್ ಆಗಿ ಚಿನ್ನದ ಪದಕ. 1000 ಜೀವನದಲ್ಲಿ ಗಳಿಸಿದ ಗೋಲುಗಳು, ಅದರಲ್ಲಿ 400 ಅಂತಾರಾಷ್ಟ್ರೀಯ. 1935 ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ 43 ಪಂದ್ಯಗಳಲ್ಲಿ 201 ಗೋಲುಗಳು ವಿಶ್ವ ದಾಖಲೆಯಾಗಿದೆ. ಭಾರತವು ತಮ್ಮ ವೆಚ್ಚವನ್ನು ಮರುಪಡೆಸಲು ಒಲಿಂಪಿಕ್ಸ್ ನಂತರ 37 ಪಂದ್ಯಗಳಲ್ಲಿ 34 ಗೆದ್ದರು. 2 ಡ್ರಾ, 1 ರದ್ದು. 338 ಗೋಲುಗಳಲ್ಲಿ 133 ಗೋಲು ಗಳದು. ಧ್ಯಾನ್ ಚಂದ್ ರವರ ಪ್ರಶಸ್ತಿಗಳು, ಗೌರವಗಳು, ಸಾಧನೆಗಳು. 1928, 1932 ಮತ್ತು 1936ರ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕಗಳನ್ನು ಗೆದ್ದರು. ಅವರಿಗೆ 1955ರಲ್ಲಿ ಪದ್ಮಭೂಷಣ ಪ್ರಶಸ್ತಿ. ಸೇವೆ ಬ್ರಿಟಿಷ್ ಭಾರತೀಯ ಸೇನೆ. ಸೇವೆ ಮಾಡಿದ ವರ್ಷ 1921, 1956.
ಸೈನ್ಯಕ್ಕೆ ಸೇರಿದ್ದು 16ನೇ ವಯಸ್ಸಿನಲ್ಲಿ ಸೈನ್ಯಕ್ಕೆ ಸಾಗಿದೆ. ನಿವೃತ್ತರಾದಾಗ 1956ರಲ್ಲಿ ಮೇಜರ್ ಆಗಿ. ವೃತ್ತಿ ಜೀವನ 1926ರಿಂದ 1948ವರೆಗೆ ಹಾಕಿ ಪಂದ್ಯಗಳನ್ನು ಆಡಿದ ಅವರು 400 ಗೋಲುಗಳನ್ನು ಅಂತಾರಾಷ್ಟ್ರೀಯ ಪಂದ್ಯಗಳಿಂದ ಗಳಿಸಿದ. ನಿಧನ 3 ಡಿಸೆಂಬರ್ 1979. ನಿಧನ ಸ್ಥಳ ದೆಹಲಿ. ಒಟ್ಟು ವಯಸ್ಸು 74 ವರ್ಷ. ನಿಧನಕ್ಕೆ ಕಾರಣ ಯಕೃತ್ತಿನ ಕ್ಯಾನ್ಸರ್. ಕುತೂಹಲಕಾರಿ ಸಂಗತಿಗಳು: ಟಾಮ್ ಬ್ರಾಡ್ಮನ್ ಅವರು 66. ನೀವು ಕ್ರಿಕೆಟ್ನಲ್ಲಿ ರನ್ಗಳಂತೆ ಗೋಲು ಗಳಿಸುತ್ತೀರಿ ಎಂದು ಧ್ಯಾನ್ ಚಂದ್ ಅವರನ್ನು ಹೊಗಳಿದ್ದರಂತೆ. ಜರ್ಮನ್ ನಿರ್ವಾಧಿಕಾರಿ ಅಡಾಲ್ಫ್ ಹಿಟ್ಲರ್ ಧ್ಯಾನ್ ಚಂದ್ ಆಟಗಾರಕ್ಕೆ ಪ್ರವಾದಿಗ, ನಮ್ಮ ದೇಶದ ಪರವಾಗಿ ಆಡಿ ನಿಮಗೆ ಜರ್ಮನ್ ಸೈನ್ಯದಲ್ಲಿ ಫೀಲ್ಡ್ ಮಾರ್ಷಲ್ ಸ್ಥಾನ, ಜರ್ಮನ್ ಪೌರತ್ವ. ಧನ್ಯವಾದಗಳು.